ವಧು ಬೇಕಾಗಿದೆ. ಉಷಾ ನವರತ್ನ ರಾಮ್ರವರ ಕಾದಂಬರಿ. ಮೊದಲನೇ ದಿನ ಕೆಲಸ ಮುಗಿಸಿ ಬಂದ ಶಚಿಗೆ ಹೇಗಿತ್ತೆ ಎಂದು ಗಾಯತ್ರಿ ಕೇಳಿದಾಗ ಶಚಿ ನಕ್ಕಳು. ಅಯ್ಯೋ, ಕೆಲಸ ಮಾಡಿದ ಹಾಗೆ ಇರ್ಲಿಲ್ವೇ. ಆ PRO ಅಂತೂ ತುಂಬ ಸ್ವೀಟ್ ಕಣೆ. ಬೆಳಗ್ನಿಂದ ನನ್ನ ಹತ್ರ ತುಂಬ ಮಸ್ಕ ಹೊಡಿತಾ ಕೂತಿದ್ದ. ಆ MD ಅಂತೂ ಶುದ್ಧ ಗುಮ್ಮ. ನನ್ನತ್ತ ಒಂದ್ಸಲನೂ ಕಣ್ಣೆತ್ತಿ ನೋಡ್ಲಿಲ್ಲ. ನಾಳೆ ನನ್ನ ಯಾರಾದ್ರೂ ಇಂಪರ್ಸ್ನೇಟ್ ಮಾಡಿದ್ರೂ ಗೊತ್ತಾಗಲ್ಲ ಆ ಕಲ್ಬಂಡೆಗೆ. ಶಚಿ ಬಿದ್ದು ಬಿದ್ದು ನಕ್ಕಳು. ಆ ಇನ್ನೊಂದು ಬ್ರದರ್ ಕಣೆ, ಬರೀ ದುರಂಕಾರಿ. ಒಂದು ಹುಡುಗಿನ ಬೇರೆ ಮೆರೆಸ್ತಾನೆ, ರಿಮ್ಜಿಮ್ ಅಂತ. ಅದು ತಾನ್ ತ್ರಿಪುರ ಸುಂದರಿ ಅಂದ್ಕೊಂಡ್ಬಿಟ್ಟಿದೆ. ಆ 3 ಮಸ್ಕಿಟರ್ಸ್ ಜೊತೆಗೆ ಇದೊಂದು ಬ್ಯೂಟಿ. ಸುಬ್ರಹ್ಮಯ್ಯ ಅಂತ ಒಬ್ರು ಮಹಾಮಂತ್ರಿ ಬೇರೆ, ಪುಟ್ಸ್ವಾಮಿ ಅನ್ನೋ ಬಡ್ಪಾಯಿ. 6 ಜನ ಗುಮಾಸ್ತರು, 5 ಜನ ಅದ್ಯಾವುದೋ ಅಸಿಸ್ಟೆಂಟ್ಗಳು. ಇನ್ನೊಂದು ವಾರದಲ್ಲಿ ಅದ್ಯಾವುದೋ ರಿಸೆಪ್ಷನಿಸ್ಟ್ ಬರುತ್ತಂತೆ. ಹಾಗಾದ್ರೆ ಏನೇನೋ ಕತೆ ಕಟ್ಟಿದಾರಲ್ಲ, ಅದೆಲ್ಲ ಸುಳ್ಳನ್ನು ಗಾಯತ್ರಿ ಹೇಳಿದಾಗ ಶಚಿ ಅವಳ ಕೈಯನ್ನು ಕೈಯಲ್ಲಿ ಹಿಡಿದ್ಲು. ಛೆ, ಪಾಪ, ಎಲ್ಲ ಕುರಿಗಳು ಕಣೆ. ತುಂಬ ಸಾಧುಗಳೇ, ತುಂಬ ಸಭ್ಯರು. ನಾಲಿಗೆಗೆ ಮೂಳೆ ಇಲ್ಲ ನೋಡು, ಹೇಗ್ ಬೇಕಾದರೂ ತಿರುಗುತ್ತೆ. ಮನೆಗೆ ಬಿಡ್ತೀನಿ ಅಂತ ಬೇರೆ ಹೇಳುತ್ತೆ ಆ ಸರ್ವೋತ್ತಮ್. ಸದ್ಯ ಅಂತೂ ಒಳ್ಳೆ ಕಡೆ ಸೇರ್ದೆ ಬಿಡು. ಏನಾದ್ರೂ ಕೆಲಸ ಬಿಡ್ಬೇಡ. ಜನ 1000 ಹೇಳಿ, ನಿನ್ ಬುದ್ಧಿ ನಿನ್ ಕೈಲಿರೋವರೆಗೂ ನೀನು ಎದುರುಬೇಡ್ವೆ. ಗೆಳತಿಯರಿಬ್ಬರು ಮನೆ ತಲುಪುವವರೆಗೂ ಹರಟುತ್ತಲೇ ನಡೆದ್ರು. ಮಗಳಿಗಾಗಿ ಶಾರದಮ್ಮ ಮನೆಯ ಬಾಗಿಲಲ್ಲೇ ನಿಂತಿದ್ರು. ಮಗಳು ಸಾಕಾಗಿ ಬಸವಳಿದು ಬರುತ್ತಾಳೆಂದುಕೊಂಡಿದ್ದ ಅವರಿಗೆ ಶಚಿ ನಗುತ್ತಾ ಗಾಯತ್ರಿಯೊಡನೆ ಮಾತಾಡುತ್ತಾ ಬಂದಾಗ ಅಚ್ಚರಿಯಾಯಿತು. ರಾತ್ರಿ ದೇವರಿಗೆ ದೀಪ ಹಚ್ಚುತ್ತಿದ್ದ ಶಾರದಮ್ಮ ದೀಪಕ್ಕೆ 1 ಚಮಚ ಎಣ್ಣೆ ಹೆಚ್ಚಿಗೆ ಹಾಕಿದ್ರು. ನಮ್ಮ ಶ್ಯಾಮಲನ ಹಾಗೆ ಶಚಿಗೂ ಒಂದು ಒಳ್ಳೆ ಕಡೆ ಸೇರ್ಸು ಭಗವಂತ. ಕೈ ಮುಗಿದು ನಮಸ್ಕರಿಸಿದರು. ಮಾರನೇ ದಿನ ಅಡಿಗೆಗಾಗಿ ಹುರುಳಿಕಾಯಿಯ ನಾರು ಬಿಡಿಸಲು ಕುಳಿತಿದ್ದಾಗ ಶ್ಯಾಮಲ ಒಳಗೆ ಬಂದ್ಲು. ಅಮ್ಮ, ಶಿವಪ್ರಕಾಶ್ ಬರ್ತಾ ಇದ್ದಾರೆ, ನಮ್ಮನೆಗೆ ಇರಬೇಕು. ಶಾರದಮ್ಮ ಹುರುಳಿಕಾಯಿಯನ್ನ ಅವಸರದಿಂದ ಬುಟ್ಟಿಗೆ ತುಂಬಿದ್ರು. ಶ್ಯಾಮಲಾ, ಹಾಗೆ ಒಲೆ ಮೇಲೆ ನೀರಿಡು. ಕಾಫಿ ಡಿಕಾಕ್ಷನ್ ಮುಗ್ದೋಗಿದೆ. ನಾನು ಮಾತಾಡ್ತಾ ಇರ್ತೀನಿ. ತಟ್ಟೆಲಿ ನಾನು ಮಾಡಿಟ್ಟಿರೋ ಬೇಸನ್ ಲಾಡು ತಗೊಂಬಂದು ಕೊಡು. ಅವರು ಹೇಳುತ್ತಿರುವಂತೆಯೇ ಶಿವಪ್ರಕಾಶ್ ಮುಂಬಾಗಿಲಿಗೆ ಬಂದ್ರು. ಶಚಿ, ಅಮ್ಮ ಶಚಿ, ಇದ್ದೀಯಾ? ಬನ್ನಿ ಬನ್ನಿ, ಶಚಿ ಮನೇಲಿಲ್ಲ, ಶ್ಯಾಮಲಾ ಇದ್ದಾಳೆ. ಶಾರದಮ್ಮ ಅವರನ್ನ ಆದರದಿಂದ ಸ್ವಾಗತಿಸಿದರು. ಕತ್ಲಲ್ಲಿ ಯಾಕೆ ಬಂದ್ರಿ? ನಾಳೆ ಬೆಳಿಗ್ಗೆ ಬಂದಿದ್ರೆ ಆಗ್ತಿತ್ತು. ಯಾರ ಕೈಯಲ್ಲಾದ್ರೂ ಕಳ್ಸಿದ್ರೆ ಆಗಿತ್ತು. ನಾವೇ ಯಾರಾದ್ರೂ ಬರ್ತಾ ಇದ್ವಿ. ಶಿವಪ್ರಕಾಶ್ ಕೈಯಲ್ಲಿದ್ದ ವಾಕಿಂಗ್ ಸ್ಟಿಕ್ ಅನ್ನು ಬಾಗಿಲ ಪಕ್ಕದಲ್ಲಿಟ್ಟು ಕುರ್ಚಿಯಲ್ಲಿ ಕುಳಿತರು. ಶಾರದಮ್ಮ, ನಿಮ್ಗೆ ಅರ್ಜೆಂಟಾಗಿ ವಿಷಯ ತಿಳಿಸ್ಬೇಕಿತ್ತು. ಅದಕ್ಕೆ ನಾನೇ ಬಂದೆ. ಮನೇಲಿ ಯಾರೂ ಇಲ್ಲ ತಾನೆ? ಶ್ಯಾಮಲಾ ಒಳಗಿದ್ದಾಳಷ್ಟೆ. ಶಿವಪ್ರಕಾಶ್ ಕೆಮ್ಮಿ ಗಂಟಲು ಸರಿ ಮಾಡಿಕೊಂಡ್ರು. ಬೆಳಿಗ್ಗೆ ಪ್ರದೀಪನ್ ತಾಯಿಯಿಂದ ಕಾಗದ ಬಂದಿದೆ. ಅವನಿಗೆ ಯಾವುದೋ ಪ್ರಾಜೆಕ್ಟ್ಗೆ ಸೂಪರ್ವಿಷನ್ ಇನ್ಚಾರ್ಜ್ಗೆ ಡೆಪ್ಯೂಟ್ ಮಾಡಿದಾರತ್ತೆ. ಇನ್ನು 2 ವರ್ಷ ಅಲ್ಲೇ ಇರ್ಬೇಕಂತೆ. ಅವನಿರೋ ಜಾಗ ಊರಿಂದ 20 ಮೈಲಿ ದೂರ ಇದೆಯಂತೆ. ಮದ್ವೆ ಮಾಡ್ಕೊಂಡು ಹೆಂಡ್ತಿನ ಕರ್ಕೊಂಡು ಅಂಥ ಜಾಗಕ್ಕೆ ಹೇಗೆ ಹೋಗೋದು? ಇನ್ನು 2 ವರ್ಷ ಮದ್ವೆ ಬೇಡ ಅಂತಾನೆ ಅಂತ ಬರ್ದಿದ್ದಾರೆ. ಶಾರದಮ್ಮ ನಿಂತಲ್ಲೇ ಕುಸಿದ್ರು. ಅದು ಹೇಗೆ ಸಾಧ್ಯ? ಮಾತುಕತೆ ಎಲ್ಲ ಮುಗ್ದೋಗಾಯ್ತು. ಆಗಸ್ಟ್ಗೆ ಲಗ್ನ ಇಟ್ಕೊಂಡ್ಮೇಲೆ ಈಗ ಇನ್ನು 2 ವರ್ಷ ಬೇಡ ಅಂದ್ರೆ ಹೇಗೆ? ಅಲ್ಲಿವರೆಗೂ ಶ್ಯಾಮಲನ ಮನೇಲಿ ಇಟ್ಕೊಳಕ್ಕಾಗುತ್ತಾ? ಯಾಕೋ ನನಗೆ ಹೆದರಿಕೆ ಆಗ್ತಾ ಇದೆ. ಏನ್ ಗತಿ? ಹೆದರಬೇಡಿ ಶಾರದಮ್ಮ, ನಾನು ಇರೋ ತನಕ ನೀವು ಯೋಚನೆ ಮಾಡಬೇಡಿ. ಅವನ ತಾಯಿನೇ ಬರ್ದಿದ್ದಾರೆ. ನೀವೇ ಬಂದು ಅವನಿಗೆ ಬುದ್ಧಿ ಹೇಳಿ ಅವನತ್ರ ಒಂದು ವಾಹನ ಯಾವುದಾದ್ರೂ ಇದ್ರೆ ಅಷ್ಟು ತೊಂದರೆ ಆಗ್ತಾ ಇರಲಿಲ್ಲ ಅಂತ. ಹೇಗಾದ್ರೂ ಮಾಡಿ ಒಂದು ಸ್ಕೂಟ್ರೋ ಮೋಟಾರ್ ಸೈಕಲೋ ತೆಗೆದುಕೊಟ್ಬಿಟ್ರೆ ಅವನಿಗೆ ಒಪ್ಪಿಗೆ ಆಗ್ಬೋದು. ಶಿವಪ್ರಕಾಶ್ ಜೇಬಿನಿಂದ ಕರವಸ್ತ್ರ ತೆಗೆದು ಮುಖ ಒರೆಸಿಕೊಂಡ್ರು. ಆಕೆ ಮಹಾ ಚಾಣಾಕ್ಷೆ, ನಂಗೊತ್ತು. ಆಗ್ಲೇ ಬಿಸಿ ಮುಟ್ಸಿದಾಳೆ. ಅವನಿಗೆ ಕಾರ್ ಕೊಟ್ಟು ಮದ್ವೆ ಮಾಡ್ಕೊಳ್ಳೋಕೆ ನಾನ್ ಮುಂದೆ ಅಂತ ಬರ್ತಾ ಇದ್ರಂತೆ. ಆದ್ರೆ ನಿಮ್ಗೆ ಆಗ್ಲೇ ಮಾತು ಕೊಟ್ಟಿರೋದ್ರಿಂದ ನಿಮ್ಗೊಂದು ಮಾತು ತಿಳಿಸ್ಬಿಡೋಣ ಅಂತ ಬರ್ದಿದ್ದೇನೆ ಅಂತ ಮುಗ್ಗಾಮುಗ್ಗಿ ತಿಳಿಸಿದ್ದಾರೆ. ನಾವು ಯಾವ ವಾಹನನು ಕೊಡದಿದ್ರೆ ಮದ್ವೆನೇ ನಿಂತೋಗ್ಬೋದು. ಶಿವಪ್ರಕಾಶ್ ರವ್ರೆ, ನೀವೇ ಹೇಳಿ, ನಾನು ಈಗ ಸ್ಕೂಟರ್ಗೆ ಮೋಟಾರ್ ಸೈಕಲ್ಗೆ ಎಲ್ಲಿಂದ ಹಣ ಉಣಿಸ್ಲಿ? ಆಗ್ಲೇ ಬೆಳ್ಳಿ ಸಾಮಾನು, ವಜ್ರದುಂಗುರ, ವಾಚು, 2 ಸೂಟು, ಮುಕುಟ ಅಂತ ಬೇಕಾದಷ್ಟು ಖರ್ಚಾಗಿದೆ. ಹುಡುಗಿಗೆ 2 ಮಾಂಗಲ್ಯ ಸರ,
2 ಜೊತೆ ಬಳೆ, ಕಿವಿಗೆ ವಜ್ರದೋಲೆ ಅಂದಿದ್ರು. ಅದ್ನೂ ರೆಡಿ ಮಾಡ್ಕೊಂಡಾಯ್ತು. ಈಗ ಸ್ಕೂಟರ್, ಮೋಟಾರ್ ಸೈಕಲ್ ಅಂದ್ರೆ ಏನ್ ಮಾಡೋದು? ಮನೆ ಎಲ್ಲ ತೊಳೆದ್ಬಿಟ್ರೆ ನಾಳೆ ಶಚಿಗೇನ್ ಮಾಡೋದು? ಶಾರದಮ್ಮನವರಿಗೆ ಜಂಗಾಬಲವೇ ಉಡುಗಿ ಹೋಯ್ತು. ನೀವೇ ಹೇಳಿ ಏನ್ ಮಾಡೋದು? ಇಷ್ಟ್ ಕೆಲ್ಸ ಮುಂದುವರಿದಿದ್ರೆ ನಾನೇ ಬೇಡ ನಿಮ್ ಹುಡ್ಗನ್ಗೆ ಬೇರೆ ಕಡೆ ನೋಡಿ ಅಂದ್ಬಿಡ್ತಾ ಇದ್ದೆ. ಆದ್ರೆ ನೆಂಟ್ರಿಗೆಲ್ಲ ಬರ್ದಾಗಿದೆ, ಎಲ್ಲ ಸಿದ್ಧತೆ ಆಗಿದೆ. ಅದಕ್ಕೆ ಬೆಳಿಗ್ಗೆಯಿಂದ ಯೋಚಿಸಿ ದಿಕ್ಕೆ ತೋರ್ದೆ ನಿಮ್ಗೆ ತಿಳಿಸ್ಬಿಡೋಣ ಅಂತ ಬಂದೆ. ವಿಷಯ ತಿಳ್ಕೊಂಡೋಗೋಕೆ ಆಗ್ಲೇ ಪ್ರದೀಪನ್ ಸೋದ್ರ ಮಾವ ನರಸಿಂಹಯ್ಯ ಬಂದಿದ್ದಾನೆ. ಕೈಯಲ್ಲಿ ಬೇಸನ್ ಲಾಡು ಹಿಡಿದು ಬಂದ ಶ್ಯಾಮಲ ಮಾತು ಕೇಳಿ ಬಾಗಿಲಲ್ಲೇ ನಿಂತಳು. ಅಹಿತವಾದುದನ್ನು ಮಾತನಾಡುತ್ತಿರುವಾಗ ಸಿಹಿ ತಿಂಡಿ ಕೊಡುವುದಾದ್ರೂ ಹೇಗೆ? ತನ್ನ ಅದೃಷ್ಟನೇ ಯಾಕೋ ಹೀಗಿದೆ. ಅಮ್ಮ ಹುಡುಕಿದ ಹುಡ್ಗನ್ ಕೈ ಹಿಡ್ದು ಅಮ್ಮನ್ ಮೇಲಿರೋ ಜವಾಬ್ದಾರಿ ಕಡಿಮೆ ಮಾಡೋಣ ಅಂತ ತಾನು ಮದ್ವೆಗೆ ಒಪ್ಪಿಯಾಗಿತ್ತು. ಎಲ್ಲ ಸರಿ ಹೋಗೋ ವೇಳೆಗೆ ಇದೊಂದು ಆತಂಕ. ತನ್ನ ಮದ್ವೆ ಒಂದು ವೇಳೆ ನಿಂತೋದ್ರೆ ಎಲ್ರಿಗೂ ಹೇಗೆ ಮುಖ ತೋಡ್ಸೋದು? ತಾನು ಶಚಿಯಂತೆ ಓದಿ ಯಾವುದಾದ್ರೂ ಕೆಲಸ ಹಿಡ್ದಿದ್ರೆ? ಅವಳ ಕಣ್ಣುಗಳು ತೇವಗೊಂಡ್ವು. ಅರೆ ಕ್ಷಣ ಯೋಚಿಸಿ ಬೇಸನ್ ಲಾಡುವನ್ನು ಒಳಗೆ ತೆಗೆದುಕೊಂಡು ಹೋಗಿ ಡಬ್ಬಿಯಲ್ಲಿ ಮುಚ್ಚಿಟ್ಟಳು. ಈಗೇನ್ ಮಾಡೋಣ ಹೇಳಿ? ಶಿವಪ್ರಕಾಶ್ ಕೇಳಿದ್ರು. ನಂಗೆ ದಿಕ್ಕೇ ತೋಚ್ತಾ ಇಲ್ಲ. ನಂಗೆ 10-15 ಸಾವಿರ ಯಾರು ಕೊಡ್ತಾರೆ? ಹಡ್ವಿಡೋಕೆ ಏನೂ ಇಲ್ಲ. ನೀವೇ ಯಾವುದಾದ್ರೂ ಮಾರ್ವಾಡಿಯಿಂದ ಸಾಲ ತೆಗೆದುಕೊಡ್ಬೇಕು ಅನ್ನೋದಾದ್ರೂ ಆಮೇಲೆ ಆ ಸಾಲ ತೀರ್ಸೋ ಬಗೆ ಹೇಗೆ? ಶಾರದಮ್ಮ ತಲೆಯ ಮೇಲೆ ಕೈಯೊತ್ತು ಕುಳಿತರು. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ನಾಳೆ ನಾನೇ ಹೋಗಿ ಪ್ರದೀಪನ್ ಜೊತೆ ಅವನ ತಾಯಿ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಆಮೇಲೆ ಖಂಡಿತ ತೆಗೆದುಕೊಡ್ತೀವಿ. ಮದ್ವೆ ಆಗೋಗ್ಲಿ ಅನ್ನೋಣ. ಬೀಸದೊಣ್ಣೆಯಿಂದ ತಪ್ಪಿದ್ರೆ 100 ವರ್ಷ ಆಯಸ್ಸು ಅನ್ನೋ ಹಾಗೆ ಆಮೇಲೆ ದೇವ್ರಿದ್ದಾನೆ. ನಂಗೆ ಯಾಕೋ ಬುದ್ಧಿನೇ ಓಡ್ತಾ ಇಲ್ಲ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಹಾಗೆ ಮಾಡಿ. ಎಲ್ಲ ನಿಮ್ಮೇಲ್ ಭಾರ ಹಾಕಿದ್ದೀನಿ. ಶಾರದಮ್ಮ ಸೆರಗನ್ನ ಕಣ್ಣಿಗಿಟ್ಟುಕೊಂಡ್ರು. ಛೇಛೆ, ಅಳ್ಬೇಡಿ. ಅತ್ರೆ ಏನ್ ಪ್ರಯೋಜನ ಇಲ್ಲ. ಬಂದದ್ದೆಲ್ಲ ಎದುರಿಸ್ಲೇಬೇಕು. ನಾನು ಊರಿಗೋಗಿ ಮಾತಾಡ್ಕೊಂಡು ಬರ್ತೀನಿ. ದೇವ್ರಿಚ್ಛೆಯಂತೆ ಆಗ್ಲಿ. ಅಲ್ಲಿವರೆಗೂ ಯಾವುದನ್ನು ಯಾರ ಹತ್ರನೂ ಹೇಳ್ಬೇಡಿ. ನಮ್ಮಲ್ಲೇ ಇರಲಿ. ಶಿವಪ್ರಕಾಶ್ ಧೈರ್ಯ ತುಂಬಿದ್ರು. ನಂಗೆ ಆ ಶಚಿದು ಯೋಚನೆ ಇಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅವಳ ಸಂಪಾದನೆಯಲ್ಲಿ ನಾನ್ ತಿನ್ನೋ ಆಗಾಯ್ತು ನೋಡಿ. ಅವ್ರಿದ್ದಿದ್ರೆ ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಕಳಿಸ್ತಾ ಇದ್ರಾ? ಆ ಮಗು ಕೈಲಿ ದುಡ್ಸೋ ಆಗಾಯ್ತು. ಶಾರದಮ್ಮ ಕಣ್ಣು ಮೂಗು ಒರೆಸಿಕೊಂಡ್ರು. ನಾನು ಬರ್ತೀನಮ್ಮ. ಶಿವಪ್ರಕಾಶ್ ಎದ್ದಾಗ್ಲೇ ಶಾರದಮ್ಮನಿಗೆ ನೆನಪಿಗೆ ಬಂದದ್ದು. ಶ್ಯಾಮಲ ಒಳಗಿದ್ದಾಳೆ. ತಾವು ಮಾತಾಡಿದ್ದೆಲ್ಲ ಕೇಳಿಸಿಕೊಂಡಿದ್ದಾಳೆ. ಕಾಫಿ ತಿಂಡಿ ಏನೂ ತಂದ್ಕೊಡ್ಲಿಲ್ಲ. ಇಂದು ಕುಳಿತಲ್ಲೇ ಕೂಗಿದ್ರು. ಶ್ಯಾಮಲಾ, ಶಿವಪ್ರಕಾಶ್ ಹೊರಡ್ತಾರಂತೆ, ಕಾಫಿ ತಂದ್ಕೊಡು. ಯಾವ ಬಾಯಲ್ಲಿ ಸಿಹಿ ತಂದ್ಕೊಡು ಅಂದ್ರೆ ಹೇಳದು? ಬೇಡಮ್ಮ, ಈಗೇನ್ ಬೇಡ. ವಯಸ್ಸಾಯ್ತು. ಕಾಫಿ ಕುಡಿದ್ರೆ ನಿದ್ದೆ ಬರಲ್ಲ. ಮನೆಗೋಗಿ ಊಟ ಮಾಡ್ತೀನಿ. ಏನು ಬೇಡಮ್ಮ. ಶಿವಪ್ರಕಾಶ್ ಹೊರಟೇ ಬಿಟ್ರು. ಎಲ್ಲ ನಾನು ಬಂದು ತಿಳಿಸ್ತೀನಿ. ಹೊರಗೆ ಅಡಿ ಇಟ್ರು. ಶ್ಯಾಮಲ ಅಡಿಗೆ ಮನೆಯ ಬಾಗಿಲ ಹಿಂದೆ ನಿಂತು ನೀರವವಾಗಿ ಕಣ್ಣೀರಿಡುತ್ತಿದ್ಲು. ಒಲೆಯ ಮೇಲಿದ್ದ ನೀರು ಕುದಿಯುತ್ತಲೇ ಇತ್ತು. ಬಾಗಿಲ ತನಕ ಶಿವಪ್ರಕಾಶ್ರವರನ್ನ ಬಿಟ್ಟು ಒಳಗೆ ಬಂದ ಶಾರದಮ್ಮ ಮಗಳು ಅಳುತ್ತಿರುವುದನ್ನು ಕಂಡು ತಾನು ಕಂಬನಿ ಮಿಡಿದ್ರು. ಕೆಲ್ಸ ಹೂವೆತ್ತಿದ ಹಾಗಾಯ್ತು ಅಂದ್ಕೊಂಡಿದ್ದೆ. ನೋಡು, ಎಲ್ಲ ಗ್ರಹಚಾರ. ಅಳ್ಬೇಡ. ಶಿವಪ್ರಕಾಶ್ ಹೋಗಿ ವಿಚಾರಿಸ್ಕೊಂಡು ಬರ್ತಾರೆ. ಏನಾದ್ರೊಂದು ದಾರಿ ತೋರಿಸ್ತಾರೆ. ನಂಗೆ ನಂಬಿಕೆ ಇದೆ. ಬೇಡಮ್ಮ, ನಂಗೆ ಮದ್ವೆನೇ ಬೇಡ. ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ತೀನಿ. ಶ್ಯಾಮಲ ಬಿಕ್ಕಿದಳು. ಮುಂದುವರೆಯುವುದು.